ಸ್ನೇಹಿತರೆ, ಎಐಡಿವೈಒ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ರಾಜ್ಯ ಸಮಿತಿ ವತಿಯಿಂದ ನಡೀತಕ್ಕಂಥ ಪ್ರತಿ ತಿಂಗಳು ನಡೀತಕ್ಕಂಥ ಈ ಆನ್ಲೈನ್ ಸ್ಟಡಿ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಈ ತಿಂಗಳ ವಿಷಯ ಬಂದು ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜೀವನ ಸಂಘರ್ಷ, ಅವರ ವಿಚಾರ, ಇವುಗಳ ಕುರಿತು ಇವತ್ತಿನ ಆನ್ಲೈನ್ ಸ್ಟಡಿ ಕ್ಲಾಸ್ ನಡೀತಾ ಇದೆ. ಅದು ಮುಖ್ಯ ವಿಷಯ ಇವತ್ತಿಂದು. ಸೊ ಅದನ್ನ ನಡೆಸ್ಕೊಡಕ್ಕೆ ನಮ್ಮ ಜೊತೆಗೆ ನಮ್ಮ ಎಐಡಿವೈಒನ ರಾಜ್ಯ ಉಪಾಧ್ಯಕ್ಷರಲ್ಲಿ ಒಬ್ಬರಾಗಿರ್ತಕ್ಕಂಥ ಕಮ್ರೇಡ್ ವಿನಯ್ ಸಾರಥಿ ಅವರಿದ್ದಾರೆ. ಅದರ ಜೊತೆಗೇನೆ ನಮ್ಮ ರಾಜ್ಯ ಖಜಾಂಚಿಗಳಾಗಿರ್ತಕ್ಕಂಥ ಕೆ ಜಯಣ್ಣ ಅವರಿದ್ದಾರೆ, ಕಮ್ರೇಡ್ ಕೆ ಜಯಣ್ಣ ಅವರು. ಸೊ ಇವರು ಚಂದ್ರಶೇಖರ್ ಆಜಾದ್ ಅವರ ಕುರಿತು ನಮ್ಮಗಳಿಗೆಲ್ಲ ಅವರ ವಿಷಯಗಳನ್ನ ಹಂಚ್ಕೊಳ್ತಾರೆ. ಕಾಮ್ರೇಡ್ಸ್ ಅಂಡ್ ಸ್ನೇಹಿತರೆ, ಚಂದ್ರಶೇಖರ್ ಆಜಾದ್ ಬಗ್ಗೆ ನಾವು ಓದ್ಕೊಂಡಾಗ ನಮ್ಮ ಗಮನಕ್ಕೆ ಬಂದಿದೆ, ಏನ್ ಗ್ರಹಿಸ್ಕೊಂಡಿದ್ವಿ ಆ ವಿಷಯಗಳನ್ನ ನಾವು ನಿಮ್ಮ ಮುಂದೆ ಹೇಳೋ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಸ್ವತಂತ್ರ ಹೋರಾಟದಲ್ಲಿ ಎರಡು ರೀತಿಯ ಪಂಥಗಳಿತ್ತು. ಒಂದು ರಾಜಿ ಪಂಥ, ಇನ್ನೊಂದು ರಾಜಿ ರಹಿತ ಪಂಥ ಅಂತ ಹೇಳಿ. ಅದು ರಾಜಿ ಪಂಥದಲ್ಲಿ ಗಾಂಧೀಜಿಯವರ ನಾಯಕತ್ವದಲ್ಲಿ ಅದು ನಡೀತಾ ಇದ್ರೆ, ಇನ್ನೊಂದ್ ಕಡೆ ನೇತಾಜಿ, ಭಗತ್ ಸಿಂಗ್, ಆಜಾದ್ ಈ ಕ್ರಾಂತಿಕಾರಿಗಳೇನಿದ್ರು ಅವ್ರುಗಳು ರಾಜಿ ರಹಿತ ಪಂಥನನ್ನ ರೆಪ್ರೆಸೆಂಟ್ ಮಾಡ್ತಾರೆ. ನಾವು ಇಲ್ಲಿ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿರೋದು ಚಂದ್ರಶೇಖರ್ ಆಜಾದ್ ಅವರ ಜೀವನ ಮತ್ತೆ ಹೋರಾಟ, ಅವ್ರ ವಿಚಾರಗಳೇನಿತ್ತು ಅನ್ನೋದ್ರ ಬಗ್ಗೆ. ಇದೇ 23ನೇ ತಾರೀಕು ಅವರು ಹುಟ್ಟಿದ ದಿನದ ಅಂಗವಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಲವಾರು ರೀತಿಯ ಕಾಲೇಜ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಕಾರ್ಯಕ್ರಮಗಳು ನಡೆದಿದೆ. ಅದು ಹೊರತುಪಡಿಸಿ ರಾಜ್ಯ ಮಟ್ಟದಲ್ಲಿ ಆಜಾದ್ ಅವ್ರ ಬಗ್ಗೆ ನಮ್ಮ ಸಂಪರ್ಕದಲ್ಲಿರುವಂತ ಎಲ್ಲಾ ಸಪೋರ್ಟರ್ಸ್ ಮತ್ತೆ ಕಾಮ್ರೇಡ್ಸ್ ನ ಸೇರ್ಸ್ಕೊಂಡು ಒಂದು ಆನ್ಲೈನ್ ಕಾರ್ಯಕ್ರಮ ಮಾಡ್ಬೇಕಂತಂದು ಹೇಳಿ ರಾಜ್ಯ ಸಮಿತಿ ನಿರ್ಧಾರ ಆದ ನಂತರ ನಾವು ಈ ಟಾಪಿಕ್ ನ ಈ ಸತಿ ಕೈಗೆತ್ಕೊಂಡಿದ್ವಿ. ನಾನು ಕೆಲವು ಅವರ ಜೀವನದ ಘಟನೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು 20 ನಿಮಿಷ ನಾನು ಅದು ಪ್ಲೇಸ್ ಮಾಡ್ಬೇಕು. ಎಷ್ಟು ಮಾಡಿದ್ರು ಕೂಡ ಎಷ್ಟೋ ವಿಷಯಗಳು ಬಿಟ್ಟೋಗುತ್ತೆ. ನಾನೇನು ಕೆಲವು ವಿಷಯಗಳನ್ನ ಇಲ್ಲಿ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸ್ವತಂತ್ರ ಹೋರಾಟ ತುಂಬಾ ಪೀಕ್ ಅಲ್ಲಿದ್ದಾಗ 57ರಲ್ಲಿ ಸಿಪಾಯಿ ದಂಗೆ ಆದ ನಂತರ ಒಂದು ಹೋರಾಟಕ್ಕೆ ಒಂದು ಸರಿಯಾದ ರೂಪ ತಗೊಂಡು ಇಡೀ ದೇಶದಾದ್ಯಂತ ಹೋರಾಟಗಳು ತುಂಬಾ ಬುಗಿಲೇಳ್ತಾ ಹೋಗ್ತಾ ಹೋಗ್ತಾ ಅಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳು ಕೂಡ ಅದರಲ್ಲಿ ಇನ್ನು ಜಾತಿ ಧರ್ಮ ಸಂಬಂಧಪಟ್ಟ ಸಂಘಟನೆಗಳು, ರಾಷ್ಟ್ರೀಯ ಕಾಂಗ್ರೆಸ್ ಅಂತಂದೇಳಿ ಅದ್ರ ನಾಯಕತ್ವದಲ್ಲಿ ಹೋರಾಟಗಳು, ಆಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕತ್ವ ವಹಿಸ್ಕೊಂಡಿರೋಂಥವ್ರು ಸರಿಯಾದ ರೀತಿಯಲ್ಲಿ ಹೋರಾಟಗಳನ್ನ ಬೆಳೆಸ್ತಾ ಇಲ್ಲ, ಎಲ್ಲ ಕಡೆ ರಾಜಿ ಮಾಡ್ಕೋತಿದ್ದಾರೆ ಅಂತ ಗ್ರಹಿಸಿದಾಗ ಅದರಿಂದ ಭಿನ್ನ ರೂಪದಲ್ಲಿ ರಾಜ್ಯರಹಿತವಾಗಿ ಹೋರಾಟ ಬೆಳೆಸ್ಬೇಕಂತೇಳಿ ಈ ತರದ್ದು ಬೇರೆ ಬೇರೆ ರೀತಿಯಲ್ಲಿ ಟ್ರೆಂಡ್ಗಳು ಶುರುವಾಗುತ್ತೆ. ಅಲ್ಲಿ 1906ರಲ್ಲಿ ಮಧ್ಯಪ್ರದೇಶದ ಒಂದು ಬಾವರ ಅಂತ ಅಂದೇಳಿ ಹಳ್ಳಿ ಹೆಸರು, ಆ ಹಳ್ಳಿಯಲ್ಲಿ ಚಂದ್ರಶೇಖರ್ ಆಜಾದ್ ಅವರ ಜನನ ಆಗತ್ತೆ. ಅದೊಂದು ಕುಗ್ರಾಮ, ಅದು ಬೇರೆ ಹೊರ ಜಗತ್ತಿಗೇನೆ ಸಂಪರ್ಕನೇ ಇರಲ್ಲ. ಇಡೀ ಊರ್ ತುಂಬಾ ಬಡತನ, ಹಸಿವು ಈ ತರ ಇರುವಂತ ಹಳ್ಳಿ ಅದು. ಅಲ್ಲಿ ಅವರು ಜುಲೈ 23ನೇ ತಾರೀಕು 1906ರಲ್ಲಿ ಜನನ ಆಗತ್ತೆ ಅವ್ರದ್ದು. ಅವರಪ್ಪ ಮೂಲತಃ ಅವರು ಒಂಥರ ವಲಸೆ ಕಾರ್ಮಿಕರ ತರ, ಎಲ್ಲೆಲ್ಲಿ ಕೆಲಸ ಸಿಗುತ್ತೆ ಅಲ್ಲಲ್ಲಿ ವಲಸೆ ಹೋಗೋದು, ಅಲ್ಲಿ ಕೆಲಸ ಸೇರ್ಕೊಳ್ಳೋದು, ಈ ತರದ್ದು ಮಾಡ್ತಿರೋದು. ಒಂದು ತೋಟದ ಮಾಲಿ, ತೋಟ ಕಾಯುವಂತ ಕೆಲಸನ ಮಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಅಲ್ಲೇ ಆ ಬಾವರ ಹಳ್ಳಿ ಏನಿತ್ತು, ಹಳ್ಳಿ ಪಕ್ಕದಲ್ಲೇನೆ ಒಂದು ಬುಡಕಟ್ಟು ಜನಾಂಗ ವಾಸ ಆಗಿರುತ್ತೆ, ಬಿಲ್ಲರ್ ಅಂತಂದೇಳಿ. ಚಂದ್ರಶೇಖರ್ ಆಜಾದ್ ಚಿಕ್ಕ ವಯಸ್ಸಲ್ಲೇ ಅಲ್ಲಿ ಹೆಚ್ಚು ಒಡನಾಟ ಬಿಲ್ಲರ್ ಹುಡುಗರ ಮಧ್ಯದಲ್ಲಿ ಬರುತ್ತೆ ಅವ್ರಿಗೆ. ಆ ಬಿಲ್ಲರ್ದು ಕಸುಬೇನೆ ಬೇಟೆ ಆಡೋದು. ಹಾಗಾಗಿ ಚಂದ್ರಶೇಖರ್ ಆಜಾದ್ ನಾವೇನು ಚಂದ್ರಶೇಖರ್ ಆಜಾದ್ ಬಿಟ್ಟ ಗುರಿ ತಪ್ತಿರ್ಲಿಲ್ಲ, ಇಟ್ ಗುರಿ ತಪ್ತಿರ್ಲಿಲ್ಲ ಅಂತಂದೇಳಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತೀವಿ. ಆ ಕಲೆನ ಕಲ್ತಿದ್ದು ಆ ಚಿಕ್ಕ ವಯಸ್ಸಲ್ಲೇನೆ.
ಬರ್ತಾನೆ ಅವ್ರದ್ದು ಬೇಟೆ ಆಡ ಕಸುಬಾಗಿರೋದ್ರಿಂದ ಆ ಹುಡುಗರ ಜೊತೆಗೆ ಸೇರ್ಕೊಂಡು ಅವರು ಆ ಬೇಟೆ ಆಡೋದನ್ನ ಕಲಿತಾರೆ. ಅಲ್ಲಿ ಆ ಹುಡುಗರಲ್ಲಿ ಅಂದ್ರೆ ರೆಗ್ಯುಲರ್ ಆಗಿ ಕಾಡ್ ಮಧ್ಯದಲ್ಲೇ ಕಾಡು ಪ್ರಾಣಿಗಳ ಜೊತೆಲೆ ಬದುಕ್ತಿರೋದ್ರಿಂದ ಆ ಧೈರ್ಯ ಸಾಹಸಗಳೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಮೈಗೂಡಿಸ್ಕೊಳ್ತಾರೆ. ಸುಮಾರು ಹುಡುಗರು ಗುಂಪಾಕೊಂಡು ತಟ್ಟೆ ಲೋಟ ಚೆಂಬು ಈ ತರದ್ ಇಟ್ಕೊಂಡು ಸೌಂಡ್ ಮಾಡ್ಕೊಂಡು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಪ್ರಾಣಿಗಳನ್ನ ಓಡಿಸ್ಕೊಂಡ್ ಬರೋದು. ತುಂಬಾ ಧೈರ್ಯಶಾಲಿಯಾಗಿರೋ ಇಬ್ರು ಹುಡುಗರು ಬಿದಿರಿನ ಪೆಳೆ ಮಧ್ಯದಲ್ಲೇ ಹೋಗ್ಬಿಟ್ಟು ನಿಂತ್ಕೊಂಡು ಅಲ್ಲಿಂದ ಬಿಲ್ ಬಿಡೋದು, ಈ ತರದ್ದು ಚಟುವಟಿಕೆಗಳು ದಿನನಿತ್ಯ ನಡೀತಾ ಇರುತ್ತೆ. ಅದರಲ್ಲಿ ಆಜಾದ್ ಕೂಡ ನಿಸ್ಸೀಮರು. ಕೆಲವು ಸತಿ ಕ್ರೂರ ಪ್ರಾಣಿಗಳು ಕೂಡ ಎದುರಿಗೆ ಬರವು. ಬಿದಿರು ಪೆಳೆ ಮಧ್ಯದಲ್ಲೇ ನಿಂತಿದ್ರಿಂದ ಧೈರ್ಯವಾಗಿ ಎದುರಿಸೋರು ಅದನ್ನ. ಈ ತರದ್ದು ಚಟುವಟಿಕೆಗಳು ಚಿಕ್ಕ ವಯಸ್ಸಲ್ಲೇ ಶುರುವಾಗುತ್ತೆ ಅವ್ರಿಗೆ. ಆ ನಂತರ ಹುಡುಗರ ಜೊತೆ ಸೇರ್ಕೊಂಡು ಅಕ್ಕಪಕ್ಕ ಇರೋ ತೋಟಗಳಿಗೆ ನುಗ್ಗೋದು, ಹಣ್ಣು ಹಂಪಲು ಕದಿಯೋದು, ತೋಟನೆಲ್ಲ ಹಾಳು ಮಾಡೋದು, ಈ ತರ ಚಟುವಟಿಕೆಗಳು ಕೂಡ ಹುಡುಗಾಟಿಕೆಯಲ್ಲಿ ಶುರುವಾಗುತ್ತೆ. ಅಲ್ಲಿಂದ ಚಂದ್ರಶೇಖರ್ ಆಜಾದ್ ಮನೆಗೆ ಸಂಜೆ ಟೈಮ್ ಬಂದು ಎಲ್ಲ ತೋಟದ ಮಾಲೀಕರೆಲ್ಲ ಗಲಾಟೆ ಮಾಡೋದು, ನಿಮ್ ಹುಡುಗನ ಬುದ್ಧಿ ಹೇಳಿ ಅಂತ ಹೇಳೋದು, ಬೈಯೋದು, ಈ ತರದ್ದೆಲ್ಲ ನಡೀತಾ ಇರುತ್ತೆ. ಚಂದ್ರಶೇಖರ್ ಆಜಾದ್ ಅವರ ತಂದೆ ಸ್ವಲ್ಪ ಶಿಸ್ತಿನ ಮನುಷ್ಯ. ಈ ತರ ಹೊರಗಿನವ್ರು ಬಂದು ಮನೆ ಮುಂದೆ ಗಲಾಟೆ ಮಾಡೋದೆಲ್ಲ ಇಷ್ಟ ಆಗೋದಿಲ್ಲ, ತುಂಬಾ ಬೇಸರ ಆಗತ್ತೆ. ಹಾಗಾಗಿ ಚಂದ್ರಶೇಖರ್ ಆಜಾದ್ಗೆ ಹೊಡೆದಿತ್ತು ಇತ್ತು. ಬೇಸತ್ಬಿಟ್ಟು ಕೊನೆಗೆ ಒಂದ್ ದಿವಸ ದೂರದ ಸಂಬಂಧಿ ಮನೋಹರ್ ಲಾಲ್ ಅಂತಂದೇಳಿ ಅವ್ರ ಮನೆಯಲ್ಲಿ ಓದೋದಕ್ಕೆ ಅಂತಂದೇಳಿ ಹಾಕ್ತಾರೆ. ಆ ಮನೋಹರ್ ಲಾಲ್ ಕೂಡ ತುಂಬಾ ಮಕ್ಕಳಿಗೆ ನೀತಿ ನೈತಿಕತೆ ಇಂಥ ವಿಷಯಗಳನ್ನ ಹೇಳೋದ್ರ ಜೊತೆಗೆ ತಪ್ಪನ್ನ ಸಹಿಸ್ಕೋಬಾರ್ದು, ತಪ್ಪು ಮಾಡಿದ್ರೆ ಯಾರೇ ಆಗ್ಲಿ ಅದನ್ನ ವಿರೋಧಿಸ್ಬೇಕು, ಇದನ್ನೇ ಕಲಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳ ತಪ್ಪದಗಳನ್ನ ಬಳಸಿದ್ದಾರೆ ಅನ್ನೋ ಕಾರಣಕ್ಕೆ ಚಂದ್ರಶೇಖರ್ ಆಜಾದ್ ಗುರುಗಳಿಗೆ ಹೊಡೆದ ಅಂತಂದೇಳಿ ನೋಟ್ ಆಗಿದೆ ಬುಕ್ ಅಲ್ಲಿ. ಅಲ್ಲಿಂದ ತಂದೆಗೆ ಆ ವಿಷಯ ಗೊತ್ತಾಗಿ ಮತ್ತೆ ಅಲ್ಲಿಂದ ಬಿಡಿಸ್ಬಿಟ್ಟು ಅವನ್ನ ಕರ್ಕೊಂಡ್ಬಂದು ಅಲಿರಾಜ್ಪುರ ಅಂತಂದೇಳಿ ಅಲ್ಲಿ ಒಂದು ತಹಸೀಲ್ದಾರ್ ಆಫೀಸಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ ಚಂದ್ರಶೇಖರ್ ಆಜಾದ್ನ. ತುಂಬಾ ಚಿಕ್ಕ ಹುಡುಗ, 9-10 ಈ ಏಜು. ಅಲ್ಲಿ ಆಫೀಸಲ್ಲಿ ಬೆಳಗಿಂದ ಸಂಜೆವರೆಗೂ ಆಫೀಸಲ್ಲೇ ಇರ್ಬೇಕು. ಅದು ಒಂಥರ ದಿನನಿತ್ಯ ಕಾಡಲ್ಲಿ ಹಲ್ದಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿದ್ದಂತ ಹುಡುಗನ್ಗೆ ಒಂಥರ ಕಟ್ಟಾಕ್ದಂಗಾಗತ್ತೆ, ಜೈಲಲ್ಲಿ ಹಾಕ್ದಂಗಾಗತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಹವಳ ವ್ಯಾಪಾರಿ, ಹವಳನ ಮಾರುವಂತ ವ್ಯಾಪಾರಿ ಮೋತಿವಾಲ ಅಂತಂದೇಳಿ ಅವನ್ನ ಪರಿಚಯ ಮಾಡ್ಕೊಳ್ತಾರೆ. ಸ್ವಲ್ಪ ದಿನದ ಆದ ನಂತರ ಸಂಬಂಧ ಚೆನ್ನಾಗಿ ಒಳ್ಳೆ ಸ್ನೇಹ ಬೆಳೆಯುತ್ತೆ ಅವನ ಜೊತೆಗೆ. ಒಂದ್ ಡೇ ಇದ್ಕಿದ್ದಂಗೆನೆ ಮನೆಗೆ ಹೇಳ್ದೆ ಕೇಳಿದೆ ಅವನ ಜೊತೆಗೆ ಬಾಂಬೆಗೆ ಪ್ರಯಾಣ ಬೆಳೆಸ್ತಾರೆ. ಮನೆ ಬಿಟ್ಟು ಹೊರಟೋಗ್ತಾರೆ. ಬಾಂಬೆಗೆ ಬಂದ ನಂತರ ಆ ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಕೆಲವು ಕ್ಷಣಗಳ ನಂತರನೇ ಅವರಿಬ್ರು ಬೇರೆ ಬೇರೆ ಆಗ್ತಾರೆ. ಆ ಜನಸಂದಣಿಯಲ್ಲಿ ಅವರು ಮಿಸ್ ಆಗ್ತಾರೆ ಒಬ್ರಿಗೊಬ್ರು. ಕೊನೆಗೆ ಹುಡುಕಾಡ್ತಾರೆ, ಸಿಗೋದಿಲ್ಲ. ಕೊನೆಗೆ ಆಜಾದ್ ಅವರು ಹುಡುಕಿ ಬೇಸತ್ತು ಅಲ್ಲೇ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕ ಏನು ಚಿಂದಿ ಆಯೋರು, ಬೇರೆ ಬೇರೆ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳ ಕೆಲಸ ಮಾಡೋರು, ಈ ತರ ಕಾರ್ಮಿಕರೆಲ್ಲ ಸೇರ್ಕೊಂಡಿರುವಂತ ಒಂದು ಜಾಗ. ಆ ಜಾಗ ಬಂದು ತಲುಪಿಬಿಟ್ಟು ಅವ್ರ ಜನಗಳ ಮಧ್ಯದಲ್ಲಿ ಬೆರೆಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅವರು ಗಮನಿಸೋದು, ಇವರು ಮೂಲತಃ ಸ್ವಲ್ಪ ತುಂಬಾ ಕಡು ಬಡವರಾದ್ರೂ ಕೂಡ ಆಚರಣೆಯಲ್ಲಿ ಮೇಲ್ಜಾತಿಯಲ್ಲಿ ಹುಟ್ಟಿದ್ರಿಂದ ಅಲ್ಲಿ ಆ ಗಲೀಜು, ಅಲ್ಲೇ ಬಿಡಿ ಸೇರ್ತಾರೆ, ಸಿಗರೇಟ್ ಸೇರ್ತಾರೆ, ಅಥವಾ ಇನ್ನೇನೋ ಕುಡಿತಾರೆ, ಅಥವಾ ಯಾವುದೇ ರೀತಿಯ ಕ್ಲೀನ್ಲೆಸ್ ಅನ್ನೋದಿರೋದಿಲ್ಲ. ಬಟ್ಟೆಗಳೆಲ್ಲ ಕೊಳೆಗಳಾಗಿರತ್ತೆ. ಈ ತಿನ್ನೋ ಆಹಾರನೂ ಕೂಡ ಏನು ತುಂಬಾ ಕ್ವಾಲಿಟಿ ಆಗಿರೋದಿಲ್ಲ. ಇದೆಲ್ಲ ನೋಡಿ ಒಂಥರ ಅಸಹ್ಯ ಪಡ್ಕೋತಾರೆ. ಆ ನಂತರ ಹಸಿವು, ಬೇರೆ ದಾರಿ ಇರೋದಿಲ್ಲ, ಅಡ್ಜಸ್ಟ್ ಆಗ್ತಾರೆ. ಕೊನೆಗೆ ಅವ್ರ ಜೊತೆಗೆ ಜೀವನ ಮಾಡಕ್ ಶುರು ಮಾಡ್ತಾರೆ. ಅಲ್ಲಿ ಹಡಗುಗಳಿಗೆ ಪೇಂಟ್ ಮಾಡೋರ್ ಜೊತೆಗೆ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರ ಜೊತೆಗೆ ಈ ತರ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬದುಕ್ತಾರೆ. ಪತ್ರಿಕೆಗಳು ಮಾರೋದು, ಈ ತರದ್ದು ಮಾಡೋದ್ರ ಮುಖಾಂತರ ಹೊಟ್ಟೆಪಾಡಿಗೆ ಒಂದ್ ಸ್ವಲ್ಪ ಹಣ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ ಅವ್ರಿಗೆ ಈ ಮುಂದುವರೆದು ಅವರು ಅಲ್ಲಿ ನೀರಿನ ಸಮಸ್ಯೆ ಎಷ್ಟು ತೀವ್ರವಾಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕುಡಿಯೋ ನೀರಿಗೂ ಕಷ್ಟ, ಸ್ನಾನದ ನೀರಿಗಂತೂ ತುಂಬಾನೇ ಕಷ್ಟ, ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಹಾಗಾಗಿ ಅಲ್ಪ ಸ್ವಲ್ಪ ದುಡಿದ ದುಡ್ಡು ಇದಕ್ಕೆ ಏನಾದ್ರು ಸ್ನಾನ ಮಾಡ್ಬೇಕಂದ್ರೆ ಅದಕ್ಕೆ ನೀರಿಗೆ ಖರ್ಚಾಗ್ತಿತ್ತು.
ಹಾಗಾಗಿ ಅವ್ರು ಬಟ್ಟೆಗಳು ತಗೊಳ್ಳದೆ ಬಟ್ಟೆಗಳನ್ನ ಒಗೆಯನ್ನೇ ಬಿಟ್ಬಿಟ್ಟಿದ್ರು. ತುಂಬಾ ಕಡಿಮೆ ರೇಟ್ ಆಗಿರುವಂತದ್ದು ಸೆಕೆಂಡ್ ಹ್ಯಾಂಡ್ ಈ ತರದ ಬಟ್ಟೆಗಳನ್ನ ತಗೊಂಡು ವಾರಗಟ್ಲೆ ಆ ಬಟ್ಟೆಗಳನ್ನ ಹಾಕೊಂಡು ಅದನ್ನ ಕೊನೆಗೆ ವಾರ ಆದ್ಮೇಲೆ ಬಿಸಾಕ್ಬಿಡೋರು. ಈ ತರದ ಜೀವನನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅಲ್ಲಿ ಜನಗಳ ಜೀವನದ ಬಗ್ಗೆ ತುಂಬಾ ಹತ್ರದಿಂದ ನೋಡ್ತಾರೆ. ತುಂಬಾ ಮಕ್ಕಳಿಗೆ ಊಟ ಇರೋದಿಲ್ಲ, ಬಡಕ್ಲು ದೇಹ, ಮನೆಗಳಲ್ಲಿ ಮಳೆಗಳು ಬಂದ್ರೆ ಮನೆಗಳಲ್ಲಿ ನಿಂತ್ಕೊಳ್ಳುತ್ತೆ, ಊಟಕ್ಕಿಲ್ದೆ ಎಷ್ಟೋ ಜನ ಭಿಕ್ಷಾಟನೆ ಮಾಡ್ತಿರ್ತಾರೆ. ಈ ಜೀವನನ ತುಂಬಾ ಹತ್ರದಿಂದ ನೋಡ್ತಾರೆ. ತುಂಬಾ ಆ ಅವ್ರಿಗೆ ಮನ್ಸು ಕಲ್ಕುತ್ತೆ. ಹೀಗಿರ್ಬೇಕಾದ್ರೆ ಒಂದ್ಸತಿ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ. ಕಾಶಿಯಲ್ಲಿ ಸಂಸ್ಕೃತ ಶಾಲೆಯಲ್ಲಿ ಮೇಲ್ಜಾತಿಯವರಿಗೆ ಹಾಸ್ಟೆಲ್ ಸವಲತ್ತುಗಳು ಇರುತ್ತೆ ಅಂತಂದೇಳಿ ಅದ್ನ ಓದಿ ಆದ್ಮೇಲೆ ಅವ್ರಿಗನ್ಸುತ್ತೆ, ಅಯ್ಯೋ ನಾನು ಇಲ್ಲಿದ್ರೆ ಇಷ್ಟೇ ಜೀವನ ಆಗ್ಬಿಡುತ್ತೆ, ನಾನು ಮುಂದುವರೆದು ವಿದ್ಯಾಭ್ಯಾಸನ ಮುಂದುವರಿಸ್ಬೇಕು ಅಂತಂದೇಳಿ ಅಲ್ಲಿಂದ ನೇರವಾಗಿ ಕಾಶಿಗೆ ಹೊರಡೋದಕ್ಕೆ ಪ್ರಯತ್ನ ಮಾಡಿ ಬರ್ತಾರೆ. ಆದ್ರೆ ಅವ್ರಲ್ಲಿ ಬರೋದ್ಕಿಂತ ಮುಂಚೆ ನನ್ ಬದುಕು ಬೇರೆ ರೀತಿನೇ ಇರ್ಬೇಕು, ಹೊಸ ರೀತಿಯ ಬದುಕನ್ನ ಬದುಕ್ಬೇಕು, ಈ ಜನಗಳೇನು ಈ ನಿಕೃಷ್ಟ ಬದುಕಿದ್ದಾರೆ ಆ ಜೀವನನ ಹಸನಾಗಿ ಮಾಡೋದ್ ನಿಟ್ಟಲ್ಲಿ ಬದುಕ್ಬೇಕು ಅನ್ನೋ ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ಅಲ್ಲಿಂದ ಹೀಗೆ ಹೊರಟಾಗ ಅವ್ರಿಗೆ ನನ್ಗೆ ನೆನಪಿದಾಗೆ 11 ವರ್ಷ, 14 ವರ್ಷದ ಮಧ್ಯದಲ್ಲಿದೆ ಅವ್ರಿಗೆ ವಯಸ್ಸು. ಅವಾಗ ಕಾಶಿಗೆ ಬಂದ ನಂತರ ಅಲ್ಲಿ ಅವಾಗ ಅಸಹಕಾರ ಚಳವಳಿ ತುಂಬಾ ತೀವ್ರವಾಗಿ ಬೆಳೀತದೆ. ದೇಶವ್ಯಾಪಿ ಹೋರಾಟ ತುಂಬಾ ಭುಗಿಲೆದ್ದಿರುತ್ತೆ. ಎಲ್ಲಿ ನೋಡಿದ್ರು ಕೂಡ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸೋದು, ಬೆಂಕಿಗೆ ಹಾಕೋದು, ಮತ್ತೆ ಸತ್ಯಾಗ್ರಹಗಳು ಈ ತರದ್ದು ನಡೀತಾನೆ ಇರುತ್ತೆ. ಕಾಶಿಲೂ ಕೂಡ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಯುವ ಜನರು ಶಾಲಾ ಕಾಲೇಜುಗಳನ್ನ ಬಿಟ್ಟು, ಉದ್ಯೋಗಗಳನ್ನ ಬಿಟ್ಟು, ಲಾಯರ್ಸ್ ಕೋರ್ಟ್ಗಳನ್ನ ಬಿಟ್ಟು ಎಲ್ಲಾ ರೀತಿಯ ಜಾಬ್ಗಳನ್ನ ತ್ಯಜಿಸ್ಬಿಟ್ಟು ಹೋರಾಟದಲ್ಲಿ ಧುಮುಕಿರ್ತಾರೆ. ಇವರು ಕೂಡ ಕಾಶಿಯ ಸಂಸ್ಕೃತ ಶಾಲೆ ವಿದ್ಯಾರ್ಥಿಗಳು ಕೂಡ ಚಿಕ್ಕ ವಯಸ್ಸು ಮಕ್ಕಳಾಗಿದ್ರು ಕೂಡ ಅವರು ಎಲ್ಲಾ ಹೋರಾಟಗಾರರಿಗೆ ಹೆಲ್ಪ್ ಮಾಡ್ಕೊಂಡು ಕರಪತ್ರಗಳನ್ನ ಹಂಚ್ಕೊಂಡು ಈ ತರದ್ದು ತೊಡಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗತ್ತೆ. ಆ ಲಾಠಿ ಚಾರ್ಜ್ ಆದಾಗ ಆಜಾದ್ ಅವ್ರಿಗೂ ಅದನ್ನ ಗಮನಿಸ್ತಾರೆ. ತಕ್ಷಣಕ್ಕೆ ಸಿಟ್ಟು ಬರುತ್ತೆ ಅವ್ರಿಗೆ. ನಮ್ಮ ದೇಶದ ಹೋರಾಟಗಾರರ ಮೇಲೆ ಅವರು ಲಾಠಿ ಚಾರ್ಜ್ ಮಾಡ್ತಿರೋದಕ್ಕೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ ಇಮ್ಮಿಡಿಯೇಟ್ಲಿ ಅಲ್ಲಿ ಇದ್ದಂತ ಒಂದು ಕಲ್ಲನ್ನ ಎತ್ಕೊಂಡ್ಬಿಟ್ಟು ಪೊಲೀಸ್ನರ ಹಣೆಗೆ ಗುರಿ ಇಟ್ಟು ಹೊಡಿತಾರೆ. ತಕ್ಷಣ ಹಣೆಗೆ ಬಿದ್ದು ರಕ್ತ ಚೆಲ್ಲುತ್ತೆ. ಕೊನೆಗೆ ಎಲ್ಲಾ ಪೊಲೀಸ್ನರು ಹುಡುಗನ ಹಿಡಿಬೇಕು ಅಂತಂದೇಳಿ ಎಲ್ಲಾ ಕಡೆಯಿಂದ ಸುತ್ತುವರೆದು ಓಡಿಸ್ಕೊಂಡು ಹೋಗ್ತಾರೆ. ಮೂಲತಃ ಬೆಳೆದಿದ್ದೆ ಕಾಡಲ್ಲಿ, ಓಡೋದು ಎಲ್ಲ ಅಭ್ಯಾಸ ಇತ್ತು. ಹಾಗಾಗಿ ತುಂಬಾ ಓಡಿ ಏನ್ ಮಾಡಿದ್ರು ಕೂಡ ಸಿಗಾಕೊಳ್ಳೋದಿಲ್ಲ, ತಪ್ಪಿಸ್ಕೊಂಡು ಹೋಗ್ತಾರೆ. ಇನ್ನೊಂದ್ ದಿನ ನೆಕ್ಸ್ಟ್ ದಿನಾನು ಅದೇ ರೀತಿ ಕರಪತ್ರ ಹಂಚೋದು ಈ ತರದ್ದು ಹೋರಾಟದ್ದು ಮುಂದುವರೆದಿರುತ್ತೆ ನಗರದಲ್ಲಿ. ಈ ಹುಡುಗನು ಕೂಡ ಕರಪತ್ರನ ಹಂಚ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಅವನ್ನ ಗುರ್ತಿಸ್ಬಿಟ್ಟು ಎಲ್ಲಾ ಕಡೆಯಿಂದ ಸುತ್ತುವರೆದು ಅವನ ಹಿಡ್ಕೋತಾರೆ. ಹಿಡ್ಕೊಂಡು ಜೈಲಿಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿನ ಜೈಲರು ಈ ಹುಡುಗ ತಿಳುವಳಿಕೆ ಇಲ್ಲದೆ ಇವೆಲ್ಲ ಮಾಡ್ತಿದ್ದಾನೆ, ಇವನಿಗೆ ಸರಿಯಾಗಿ ಭಯ ಹುಟ್ಟಾಕ್ಬೇಕು. ಆ ಎಂತ ಭಯ ಹುಟ್ಟಾಕ್ಬೇಕಂದ್ರೆ ಅವನ ಜೀವನದಲ್ಲಿ ಮತ್ತೆ ಈ ತರದ ಹೋರಾಟಗಳಿಗೆ ಕನ್ಸಲ್ಲೂ ಕೂಡ ಯೋಚನೆ ಮಾಡಬಾರ್ದು, ಸರಿಯಾದ ಶಿಕ್ಷೆ ಕೊಡ್ಬೇಕು ಅಂತಂದೇಳಿ ಅವನು ಕರ್ಕೊಂಡೋಗಿ ಅಲ್ಲಿ ಜೈಲಲ್ಲಿ 4 ಕಡೆ ಗೋಡೆ ಇರುತ್ತೆ, ಮೇಲೆ ಚಾವಣಿ ಇರೋದಿಲ್ಲ. ಕಾಶಿ ಚಳಿ ನಾವು ಇಮೇಜಿನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಕೊರಿಯೋ ಚಳಿ. ಆ ಚಳಿಯಲ್ಲಿ ಬರೀ ಮೈಲಿ ಅದ್ರೊಳಗಡೆ ಕೂಡಾಕ್ಬಿಟ್ಟು ಹೋಗ್ತಾರೆ. ಅವನು ಎಣಿಸಿದ್ದೇನಂದ್ರೆ ಇನ್ನ ಬೆಳಿಗ್ಗೆ ಬರೋ ಅಷ್ಟೊತ್ತಿಗೆ ಹುಡುಗ ತುಂಬಾನೇ ಭಯ ಪಟ್ಟಿರ್ತಾನೆ, ಚಳಿಗೆ ನಡುಗಿ ಸಾಕಪ್ಪ ಈ ಹೋರಾಟ ಅಂತ ಆ ಮನಸ್ಥಿತಿ ಬಂದಿರತ್ತೆ. ಮತ್ತೆ ಇನ್ನೆಂದು ಈ ತರ ಚಟುವಟಿಕೆಯಲ್ಲಿ ಅವ್ನು ಭಾಗವಹಿಸೋದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಬರ್ತಾರೆ. ಬಂದು ಜೈಲಿನ ಬಾಗ್ಲು ಓಪನ್ ಮಾಡಿ ನೋಡಿದ್ರೆ ಹುಡುಗ ಬಸ್ಗೆ ಹೊಡಿತಾ ಇದ್ದಾನೆ. ಅವರು ಕೌಂಟ್ ಮಾಡ್ತಾರೆ, 10, 20, 30, 50 ಆದ್ರೂ ಕೂಡ ಬಸ್ಗೆ ಹೊಡಿತಾ ಇದ್ದಾನೆ ಹುಡುಗ. ಅದು ಒಂಥರ ಅವ್ರಿಗೆ ಇನ್ನೂ ಹೆಚ್ಚು ಸಿಟ್ಟು ಬರ್ಸುತ್ತೆ. ಹುಡುಗನ ಕಲ್ಪನೆ ಏನಂದ್ರೆ, ತುಂಬಾ ಚಳಿ ಆಗ್ಬೇಕಾದ್ರೆ, ಚಳಿಗೆ ತಡ್ಕೋಬೇಕಂದ್ರೆ ಮೈ ಬೆವರ್ಸೋ ರೀತಿಯಲ್ಲಿ ನಾನು ಎಕ್ಸರ್ಸೈಸ್ ಮಾಡ್ಬೇಕು, ಹಾಗಾಗಿ ಚಳಿನ ತಡ್ಕೋಬಹುದು, ಮೈ ಬೆವರುತ್ತೆ ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಅವನು ಬಸ್ಗೆ ಹೊಡಿತಾ ಇರ್ತಾನೆ. ಕೊನೆಗೆ ಅವನ್ನ ಕರೆದು ನಿಲ್ಸಿ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಅವನು ಅವಾಗ ಆಜಾದ್ ಅಂತಾನೆ. ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ತಾರೆ. ಅವನು ಕೂಡ ತುಂಬಾ ದೃಢವಾಗಿ ಸ್ವಾಭಿಮಾನ ಅಂತ.
ನಿಮ್ಮ ಮನೆ ಎಲ್ಲಿ ಇದೆ ಅಂತ ಕೇಳ್ತಾರೆ. ನನ್ನ ಮನೆ ಸೆರೆಮನೆ ಅಂತ. ಇದು ಅವನ ಸಿಟ್ಟು ಇನ್ನೂ ಅತಿರೇಕಕ್ಕೆ ಏರಕ್ಕೆ ಆ ತರ ಆಗತ್ತೆ. ಯಾಕಂದ್ರೆ ಚಂದ್ರಶೇಖರ್ ಆಜಾದ್ ಅವರ ಮೂಲತಃ ಹೆಸರು ಚಂದ್ರಶೇಖರ್ ತಿವಾರಿ ಅಂತ. ತಿವಾರಿ ಅನ್ನೋದು ಅವ್ರ ಮನೆತನದ ಹೆಸರು. ಅಲ್ಲಿಂದ ಆಜಾದ್ ಅನ್ನೋದು ಜಗಜಾರಿ ಆಯಿತು. ಅಂದ್ರೆ ಎಲ್ಲಾ ಕಡೆ ಅದೇ ಹೆಸರಲ್ಲಿ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಕೊನೆಗೆ ಒಬ್ಬ ದಾಂಡಿಗನ್ನ ಕರೆದು ಅವನಿಗೆ ಚಾಟಿ ಕೊಟ್ಬಿಟ್ಟು 15 ಚಡಿ ಏಟನ್ನ ಕೊಡೋದಿಕ್ಕೆ ಆರ್ಡರ್ ಮಾಡ್ತಾನೆ. ಅವನ ಶಕ್ತಿ ಮೀರಿ ಚಡಿ ಏಟುಗಳನ್ನ ಕೊಡ್ತಾನೆ. ಒಂದೊಂದು ಚಡಿ ಏಟು ಕೊಟ್ಟಾಗ್ಲೂ ಕೂಡ ಒಂದೇ ಮಾತರಂ ಅಂತಂದು ಹೇಳ್ತಾ ಒಂದು ತೊಟ್ಟು ಕಣ್ಣೀರು ತೊಟಗಿಸ್ದೆ ಅದನ್ನ ಸಹಿಸ್ಕೋತಾನೆ. ಸಹಿಸ್ಕೊಂಡು ಹೋಗ್ಬೇಕಾದ್ರೆ ಅವನು ಜೈಲರ್ ಹೇಳ್ತಾನೆ, ಇನ್ಯಾವತ್ತೂ ಕೂಡ ಈ ತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಡ, ನೀವು ಸೀದಾ ಮನೆಗೆ ಹೋಗು ಅಂತಂದೇಳಿ ಕಳಿಸ್ತಾರೆ. ಅವನು ಅದ್ರಲ್ಲಿ ಒಂದು ಬುಕ್ಕಲ್ಲಿ ನೋಟ್ ಆಗಿರೋದು, ಬಾಗ್ಲತ್ರ ಹೋಗ್ಬಿಟ್ಟು ನಾನು ಮತ್ತೆ ಈ ತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋತೀನಿ, ನೀವೇನ್ ಮಾಡಿದ್ರು ಕೂಡ ನನ್ನನ್ನ ಹಿಡಿಯಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬಾಲಕ ಓಡಾಗ್ಬಿಟ್ಟ ಅಂತಂದೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಅಲ್ಲಿಂದ ಅವರು ಸಂಸ್ಕೃತ ಶಾಲೆ ಬಿಟ್ಟು ಅಲ್ಲಿ ವಿದ್ಯಾಪೀಠ ಅಂತಂದೇಳಿ ಕಾಶಿಯಲ್ಲಿ ಆ ವಿದ್ಯಾಪೀಠದ ಶಾಲೆಗೆ ಸೇರ್ಕೋತಾರೆ. ಅಲ್ಲಿ ಸೇರ್ಕೊಂಡಾಗ ಸುಮಾರು ಜನ ಕ್ರಾಂತಿಕಾರಿಗಳದ್ದು ಪರಿಚಯ ಆಗತ್ತೆ. ಅಲ್ಲಿ ಪರಿಚಯ ಆಗಿದ್ದು, ಸಂಘಟನೆ ಕಟ್ಟಿದ್ದು, ಮತ್ತೆ ಅವರ ವಿಚಾರಗಳಲ್ಲಿ ಬದಲಾವಣೆ ಬಂದಿದ್ದು, ಇದೆಲ್ಲ ವಿನಯ್ ಸಾರಥಿ ಅವರು ಹೇಳ್ತಾರೆ. ಆಮೇಲೆ ಅದನ್ನ ಕೇಳಿಸ್ಕೊಳ್ಳೋಣ. ತುಂಬಾ ಇಂಟ್ರೆಸ್ಟಿಂಗ್ ಕೆಲವು ಘಟನೆಗಳನ್ನ ನಾನು ಇಲ್ಲಿ ಶೇರ್ ಮಾಡಬೇಕು ಅಂತ ಅನ್ಕೊಂಡೆ. ಈ ಕಾಕೋರಿ ಇನ್ಸಿಡೆಂಟ್ ಏನ್ ನಡೀತೋ ಅದಕ್ಕೆ ಮುಂಚೆನೆ ಶ್ರೀಮಂತರ ಮನೆಗಳ ದರೋಡೆ ಮಾಡೋದು, ಸಂಘಟನೆ ಚಟುವಟಿಕೆಗಳಿಗೆ ಹಣ ತರೋದು, ಬಳಸ್ಕೊಳ್ಳೋದು, ಈ ತರದ್ದು ಮಾಡ್ತಾ ಇರ್ತಾರೆ. ಆಗ ಕೆಲವರಲ್ಲಿ ಪದೇ ಪದೇ ಪ್ರಶ್ನೆಗಳು ಬರುತ್ತೆ, ನಮ್ಮವ್ರನ್ನ ನಾವು ದೋಚ್ಬೇಕಾ ಅಂತ ಹೇಳಿ. ಅಲ್ಲಿ ಸುಮಾರು ಜನ ದೋಚಕ್ಕೂ ಅಂದ್ರೆ ದರೋಡೆ ಮಾಡಕ್ ಹೋದಾಗ ಎಷ್ಟೋ ಜನ ಕೈ ನಡ್ಕೊ ಬರೋದು, ಒಂಥರ ಗಿಲ್ಟ್ ಫೀಲಿಂಗ್ ಕಾಡೋದು, ನಂಬರ್ನೇ ದೋಚ್ಬೇಕಂತಂದೇಳಿ. ಆದ್ರೆ ಆಜಾದ್ಗ್ ಮಾತ್ರ ಅದ್ಯಾವ್ದು ಬರ್ತಿರ್ಲಿಲ್ಲ ಮನ್ಸಲ್ಲಿ. ನಾವೊಂದು ಮಹಾನ್ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀವಿ, ಅದು ನಮ್ಮ ಸ್ವಂತಕ್ಕಲ್ಲ. ಹಾಗಾಗಿ ಒಂದು ಮಹಾನ್ ಉದ್ದೇಶಕ್ಕೆ ಮಾಡ್ಬೇಕಾದ್ರೆ ಅದರಲ್ಲಿ ನಾವು ಹಿಂಜರಿಬಾರ್ದು ಅನ್ನೋದು ಇರುತ್ತೆ. ಮುಂದುವರೆದು ಈ ಚರ್ಚೆಗಳು ಹೆಚ್ಚೆಚ್ಚು ಆಗ್ತಾ ನಾವು ನಮ್ಮವ್ರನ್ನೇ ನಮ್ಮ ದೋಚೋದ್ ಬೇಡ ಅಂತಂದೇಳಿ ಸಂಘಟನೆ ಒಳಗಡೆ ಯಾವಾಗ ವಿಚಾರಗಳು ಹೆಚ್ಚು ಬರುತ್ತೆ, ಕೊನೆಗೆ ಕಲೆಕ್ಟಿವ್ ಆಗಿ ಎಲ್ಲರೂ ಸೇರ್ಕೊಂಡು ರೈಲು ದರೋಡೆ ಮಾಡ್ಬೇಕು, ಕಾಕೋರಿ ರೈಲು ದರೋಡೆ ಮಾಡ್ಬೇಕು ಅಂತಂದೇಳಿ ಪ್ಲಾನ್ ಮಾಡ್ತಾರೆ. ಆ ಪ್ಲಾನಿಂಗ್ ಅಲ್ಲಿ ಸುಮಾರು ಜನ ಇರ್ತಾರೆ. ಅದರಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ್ ಆಜಾದ್, ಅಶ್ಫಾಕ್ ಉಲ್ಲಾ ಖಾನ್, ಇವರೆಲ್ಲರೂ ಕೂಡ ಸೀನಿಯರ್ ಲೀಡರ್ಸ್ ಇರ್ತಾರೆ. ಆ ಸಂದರ್ಭದಲ್ಲಿ ಅಶ್ಫಾಕ್ ಉಲ್ಲಾ ಖಾನ್ ಒಂದು ವ್ಯತಿರಿಕ್ತವಾಗಿ ಪಾಯಿಂಟ್ ನ ರೈಸ್ ಮಾಡ್ತಾರೆ. ನಮ್ಮ ಸಂಘಟನೆ ಇನ್ನು ಈಗ ಬೆಳೀತಾ ಇದೆ, ನಾವು ಇನ್ನು ಈ ಸಾಹಸ ಕೈ ಹಾಕ್ಬಾರ್ದು, ಈಗ್ಲೇ ಹಾಕಿದ್ರೆ ನಮ್ಮನ್ನೆಲ್ಲ ಹೊಸ್ಕಾಕ್ಬಿಡ್ತಾರೆ ಅನ್ನೋ ಪಾಯಿಂಟ್ ನ ರೈಸ್ ಮಾಡ್ತಾರೆ. ಆದ್ರೆ ಮೆಜಾರಿಟಿ ಜನ ಈ ರೈಲು ದರೋಡೆನ ಮಾಡೋದಕ್ಕೆ ಒಪ್ಕೊಂಡಿದ್ರಿಂದ ಅಶ್ಫಾಕ್ ಉಲ್ಲಾ ಖಾನ್ ಕೂಡ ಕಲೆಕ್ಟಿವ್ ಆಗಿ ಸಬ್ಮಿಟ್ ಆಗ್ತಾರೆ, ಆಯ್ತು ಮಾಡೋಣ ಅಂತಂದೇಳಿ. ಕೊನೆಗೆ ಅದ್ರಲ್ಲಿ ಕಾಕೋರಿ ಇನ್ಸಿಡೆಂಟ್ ಅದ್ರಲ್ಲಿ ಇನ್ವಾಲ್ವ್ ಆಗಿ ಅತಿ ಹೆಚ್ಚು ಆಕ್ಟಿವ್ ಆಗಿ ವರ್ಕ್ ಮಾಡಿದವರು ಕೂಡ ಅಶ್ಫಾಕ್ ಉಲ್ಲಾ ಖಾನ್ ಅವರೇ. ತುಂಬಾ ಮನಸ್ಪೂರ್ವಕವಾಗಿ ಅವರ ಕಲೆಕ್ಟಿವ್ ಬಂದಿದ್ದಂತ ವಿಚಾರಕ್ಕೆ ಭದ್ರಾಗಿ ಮನಸ್ಪೂರ್ವಕವಾಗಿ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದನ್ನ ನಾವು ಇಲ್ಲಿ ನೋಟ್ ಮಾಡ್ಬೇಕಂತ ಅನಿಸ್ತು. ಆ ನಂತರ ತುಂಬಾ ಜನಗಳನ್ನ ಹಿಡಿದಾಕ್ತಾರೆ, ಎಲ್ಲ ಕಡೆ ಬಲೆ ಬೀಸ್ಬಿಟ್ಟು. ಚಂದ್ರಶೇಖರ್ ಆಜಾದ್ನ ಹಿಡಿಯೋದಿಕ್ಕೆ ಎಲ್ಲ ಕಡೆ ಬಹುಮಾನನ ಘೋಷಣೆ ಮಾಡ್ತಾರೆ ಬ್ರಿಟಿಷ್ನವರು, ಹಿಡ್ಕೊಟ್ಟವರಿಗೆ ಬಹುಮಾನ ಕೊಡ್ತೀವಿ ಅಂತಂದೇಳಿ. ಒಂದಿನ ಇದ್ಕಿದ್ದಂಗೆ ಪೊಲೀಸ್ ಡೈರಿನಲ್ಲಿ ಒಂದು ಕರಪತ್ರ ಸಿಗುತ್ತೆ, ನೀವು ನನ್ನನ್ನ ಹಿಡಿಯೋದೇನೋ, ನನ್ನನ್ನ ನೀವು ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದಿರಿ, ನೀವ್ ಹಿಡಿದ್ರೆ ನಾನೇ ನಿಮಗೆ ಬಹುಮಾನನ ಕೊಡ್ತೀನಿ ಅಂತಂದೇಳಿ ಒಂದು ಕರಪತ್ರ ಇರುತ್ತೆ ಇವ್ರ ಹೆಸರಲ್ಲಿ. ಇಷ್ಟು ಸಾಹಸಗಳನ್ನ ಮಾಡೋರು. ಅಂದ್ರೆ ಅವ್ರನ್ನ ಹಿಡಿಯೋದಕ್ಕೆ ಸುತ್ತಮುತ್ತ ಎಲ್ಲಾ ಕಡೆನೂ ಬಲೆ ಬೀಸಿರ್ಬೇಕಾದ್ರೂ ಕೂಡ ಕಣ್ತಪ್ಸಿ ಧೈರ್ಯ ಮಾಡಿ ಸ್ಟೇಷನ್ ಒಳಗಡೆ ಹೋಗುವಷ್ಟು ಅವರು ಸಾಹಸಗಳನ್ನೆಲ್ಲ ಮಾಡೋರು. ಅಲ್ಲಿಂದ ತಪ್ಪಿಸ್ಕೊಂಡವರು ಝಾನ್ಸಿಗೆ ಬರ್ತಾರೆ. ಝಾನ್ಸಿಗೆ ಬಂದು ಅಲ್ಲಿ ಸಾಧು ವೇಷ ಹಾಕೊಂಡ್ಬಿಟ್ಟು ಹನುಮಾನ್ ಮಂದಿರ ಅಂತ ಇರುತ್ತೆ, ಆ ಮಂದಿರದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಹನುಮಾನ್ ಮಂದಿರದಲ್ಲಿ ರಾಮಾಯಣ ಪುಸ್ತಕಗಳನ್ನ ಇಟ್ಕೊಂಡು ರಾಮಾಯಣದ ಕಥೆಗಳು ಹೇಳೋದು, ಪಂಚತಂತ್ರ ಕಥೆಗಳು ಹೇಳೋದು, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು
ಬೇರೆ ಬೇರೆ ರೀತಿಯ ಜೀವನದ ಪಾಠಗಳನ್ನ ಹೇಳೋದು, ಈ ತರದ್ ಮಾಡ್ತಾ 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 ಅಲ್ಲಿ ಝಾನ್ಸಿಯಲ್ಲಿ ಎಲ್ಲ ಸುಮಾರು ಜನಗಳ ಬೆಂಬಲನ ಪಡ್ಕೋತಾರೆ. ತುಂಬಾ ಜನ ಇವ್ರ ಹತ್ರ ಇವ್ರ ಬೋಧನೆಗಳನ್ನ ಕೇಳೋದಕ್ಕೆ ಅಂತಾನೆ ಹೋಗ್ತಾ ಇರ್ತಾರೆ. ಆ ಮಟ್ಟಕ್ಕೆ ಅಲ್ಲಿ ಹೆಸರು ಮಾಡ್ತಾರೆ. ಅದು ಅಲ್ಲಿ ಆಜಾದ್ ಅಂತ ಗೊತ್ತಿಲ್ಲ ಅಲ್ಲಿನ ಜನಗಳಿಗೆ. ಅವರೊಬ್ಬ ಸ್ವಾಮೀಜಿ ಅನ್ನೋ ತರನೇ ಫುಲ್ಲು ಹೆಸರುವಾಸಿ. ಹೀಗಿರ್ಬೇಕಾದ್ರೆ ಅಲ್ಲಿನ ಊರಿನ ಪ್ರಮುಖರು ಠಾಕೂರ್ ಅವರು, ಜಮೀನ್ದಾರ್ ದೊಡ್ಡ ಸಾಹುಕಾರರವರು. ಅವರ ಮನಸ್ಸನ್ನು ಕೂಡ ಗೆಲ್ತಾರೆ. ಅವ್ರ ಜೊತೆ ಒಡನಾಟ ಹೆಚ್ಚಾಗ್ತದೆ, ಆತ್ಮೀಯರಾಗ್ತಾರೆ. ಆತ್ಮೀಯರಾಗಿ ಆನಂತರ ಅವ್ರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ, ಕೆಲವು ಸತಿ ಅರಣ್ಯ ಇಲಾಖೆ ಕೆಲ್ಸಕ್ಕೋಸ್ಕರ ಠಾಕೂರ್ ಅವರು ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟೋ ಸತಿ ಇವ್ರ ಕೈಗೆ ಕೀ ಕೊಟ್ಟವರು. ಆ ಕೀ ಕೊಟ್ಟಾಗ ಠಾಕೂರ್ ಮನೆಯಲ್ಲಿ ಬಂದೂಕುಗಳಿರ್ತಿತ್ತು. ಅವಾಗ ಅವ್ರು ವಾರಗಟ್ಲೆ ಬರ್ತಿಲ್ದಿದ್ದನ್ನ ಗಮನಿಸಿ ಸುಮಾರು ಜನ ಸುತ್ತಮುತ್ತ ಸಾಧು ವೇಷದಲ್ಲಿ ಇಟ್ಕೊಂಡೇನೆ ಸೀಕ್ರೆಟ್ ಆಗಿ ಬನಾರಸ್, ಕಾನ್ಪುರ, ಲಕ್ನೋ ಇದ್ರ ಮಧ್ಯದಲ್ಲಿ ಓಡಾಡ್ಕೊಂಡು ಸಂಘಟನೆನ ಪುನರ್ನಿರ್ಮಾಣ ಮಾಡ್ತಾ ಅಲ್ಲಿನ ಕಾಮ್ರೇಡ್ಸ್ನೆಲ್ಲ ಕಲ್ತು ಅವ್ರಿಗೆ ರೈಫಲ್ ಶೂಟಿಂಗ್ ಮಾಡೋದನ್ನ ಕಲ್ಸೋರು ಅವ್ರ ಮನೆಯಲ್ಲಿ. ಇದು ಅಲ್ಲಿ ಇದ್ದಾಗ ಅವ್ರು ಮಾಡ್ತಿದ್ದು. ಹೀಗಿರ್ಬೇಕಾದ್ರೆ ಒಂದ್ಸತಿ ಮತ್ತೊಬ್ಬ ಸಾಧು ಒಬ್ಬ ಶೂದ್ರನನ್ನ ಜಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿರ್ತಾರೆ ಸಾಧು ಒಬ್ರು. ಅವ್ರ ಸರ್ಚಿಂಗ್ ಅಲ್ಲಿ, ಅವ್ರನ್ನ ಹುಡುಕಾಟದಲ್ಲಿ ಪೊಲೀಸ್ನವ್ರು ಇರೋದು ಇವ್ರಿಗೆ ಗೊತ್ತಾಗ್ಬಿಟ್ಟು ಅಲ್ಲಿಂದ ಮತ್ತೆ ತಪ್ಪಿಸ್ಕೋತಾರೆ. ಝಾನ್ಸಿಯ ಒಂದು ಹಳ್ಳಿಲಿ ಅವರು ಇದ್ದಿದ್ದು. ಅಲ್ಲಿಂದ ಮತ್ತೆ ಝಾನ್ಸಿ ಟೌನ್ಗೆ ಬರ್ತಾರೆ. ಬಂದು ಅಲ್ಲಿ ಒಂದು ಮೋಟಾರ್ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಅವ್ರ ಹೆಸರು ಹರಿಶಂಕರ್ ಅಂತೇಳಿ. ಅಲ್ಲಿ ಡ್ರೈವರು ಮತ್ತೆ ಮೆಕ್ಯಾನಿಕ್ ಆಗಿ ಅಪ್ರೆಂಟಿಸ್ಶಿಪ್ಗೆ ಸೇರ್ಕೋತಾರೆ. ಅಲ್ಲೂ ಕೂಡ ಅಷ್ಟೇನೆ, ಅಲ್ಲಿ ವರ್ಕರ್ಸ್ ಕಾಲೋನಿ ಅಂತಿರುತ್ತೆ. ಆ ಕಾಲೋನಿಯಲ್ಲಿ ಜನಗಳ ಮಧ್ಯದಲ್ಲಿ ಯಾವ ರೀತಿ ಹೆಸರು ಮಾಡ್ಕೋತಾರೆ ಅಂದ್ರೆ, ಎಲ್ಲರೂ ವಿಷಯಗಳಿಗೂ ಗಮನ ಹಾಕೋದು, ಅವ್ರ ಮನೆ ಸಮಸ್ಯೆಗಳನ್ನ ಅಟೆಂಡ್ ಮಾಡೋದು, ಅಲ್ಲಿ ಗಂಡ ಹೆಂಡತಿ ಮಧ್ಯಗಳು ಬಂದಿರುವಂತ ಸಮಸ್ಯೆಗಳನ್ನ ಅಟೆಂಡ್ ಮಾಡೋದು, ಈ ಮಟ್ಟಕ್ಕೆ ಅಲ್ಲಿ ಹೆಸರು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಎಷ್ಟೋ ಜನಗಳು ಕೂಡ ಏನಾದ್ರು ಸಮಸ್ಯೆಗಳಿದ್ದಾಗ, ಒಂದು ವೈಯಕ್ತಿಕ ಸಮಸ್ಯೆಗಳಿದ್ದಾಗಲೂ ಕೂಡ ಹರಿಶಂಕರ್ ಹತ್ರ ಅಂದ್ರೆ ಆಜಾದ್ ಅವ್ರ ಹತ್ರ ಬಂದು ಬಗೆಹರಿಸ್ಕೊತಿರ್ತಾರೆ. ಆ ಮಟ್ಟಕ್ಕೆ ಅಲ್ಲಿ ಹೆಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೋಟರ್ ವೆಹಿಕಲ್ ನ ಇದ್ ಮಾಡ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆಕ್ಸಿಡೆಂಟ್ ಆಗಿ ಕೈ ಮುರಿದಿರುತ್ತೆ ಅವ್ರದ್ದು. ಕೈ ಮುರಿದಾಗ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಅವ್ರಿಗೆ ಕ್ಲೋರೋಫಾರ್ಮ್ ಕೊಡ್ಬೇಕು, ಅನಸ್ತೇಶಿಯಾ ಕೊಡ್ಬೇಕು, ಅದಕ್ಕೆ ಆಪರೇಷನ್ ಮಾಡ್ಬೇಕಂದ್ರೆ ಅಂತ ಹೇಳಿದಾಗ ಇವರು ಅದನ್ನ ನಿರಾಕರಿಸ್ತಾರೆ. ಯಾಕೆಂದ್ರೆ ನಾನು ಅನಸ್ತೇಶಿಯಾ ಕೊಟ್ಟಾಗ ಮತ್ತಲ್ಲೇನಾದ್ರೂ ಸಂಘಟನೆ ಗುಟ್ಗಳು ಬಿಟ್ಕೊಟ್ಬಿಟ್ರೆ ಅನ್ನೋ ಭಯ ಇರುತ್ತೆ ಇವ್ರಿಗೆ. ಆ ಮತ್ತಲ್ಲೇನಾದ್ರೂ ಗೊನಗ್ಬಿಟ್ಟು ಅಥವಾ ಸಂಘಟನೆ ಸೀಕ್ರೆಟ್ಗಳು ಗೊತ್ತಾಗ್ಬಿಟ್ರೆ ಡಾಕ್ಟರ್ಗೆ ಏನೋ ಭಯ ಇರುತ್ತೆ. ಕೊನೆಗೆ ಡಾಕ್ಟರ್ ಕುಂಡ್ರಿಸ್ಕೊಂಡು ಅನಸ್ತೇಶಿಯಾ ಕೊಡ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡಕ್ ಆಗೋದಿಲ್ಲ, ಅದ್ರ ಅವಶ್ಯಕತೆ ಇದೆ ಅಂತೆಲ್ಲ ಹೇಳಿದಾಗ ಆಯ್ತು ಅಂತ ಹೇಳಿ ಒಪ್ಕೋತಾರೆ. ಒಪ್ಕೊಂಡು ಡಾಕ್ಟ್ರು ಈಗ ಕ್ಲೋರೋಫಾರ್ಮ್ ಕೊಡಕ್ ಹೋದಾಗ ಹೇಳ್ತಾರೆ, ರಾಮ್ ಅಂತಂದೇಳಿ ಜಪ್ಸು ಅಂತಂದೇಳಿ. ಅವಾಗ ಆಜಾದ್ ಹೇಳ್ತಾರೆ, ನಾನು ಕೈ ಮುರಿದಿದ್ರೆ ಅನ್ನೋ ಕಾರಣಕ್ಕೆ ಇವಾಗ ನಾನು ರಾಮ್ ಅಂತ ಜಪಿಸ್ಬೇಕಾ? ನಾನ್ ಜಪಿಸೋದಿಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಆಯ್ತು ಯಾವ್ದೋ ಒಂದು ಅಕ್ಷರ ಆಹಾ ಅಂತನೋ ಓಹೋ ಅಂತನೋ ಏನೋ ಒಂದು ಹೇಳು ಅಂತಂದು ಹೇಳ್ಬಿಟ್ಟು ಅನಸ್ತೇಶಿಯಾ ಕೊಟ್ಟು ಆಪರೇಷನ್ ಮಾಡ್ತಾರೆ. ಅದಾದ್ಮೇಲೆ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡು ಡಾಕ್ಟ್ರು ಅವ್ರನ್ನ ಅಂತಂದೇಳಿ ಮೆನ್ಷನ್ ಮಾಡಿ. ಇನ್ನೊಂದು ಇನ್ಸಿಡೆಂಟ್, ಝಾನ್ಸಿಯಲ್ಲಿ ಒಬ್ರು ರುದ್ರನಾರಾಯಣ ಅಂತಂದೇಳಿ ಅವ್ರ ಮನೆಯಲ್ಲಿ ಉಳ್ಕೊಂಡಿರ್ತಾರೆ ಅವರ ಸ್ನೇಹಿತರವರು. ಅಲ್ಲಿ ಉಳ್ಕೊಂಡಿದ್ದಾಗ ಪೊಲೀಸ್ನವ್ರಿಗೆ ಗುಮಾನಿ ಬಂದಿರತ್ತೆ ಇವ್ರ ಮನೆಯಲ್ಲಿ ಆಜಾದ್ ಇರ್ಬಹುದು ಅಂತಂದೇಳಿ. ಹಾಗಾಗಿ ಸುತ್ತಮುತ್ತೆಲ್ಲ ಗಸ್ತು ತಿರುಗ್ತಿರ್ತಾರೆ, ಪಹಾರೆ ಕಾಯ್ತಿರ್ತಾರೆ. ಅಲ್ಲಿ ಕಾಯ್ತಿರ್ಬೇಕಾದ್ರೆ ಇಡೀ ದಿನ ಒಬ್ಬರೇ ಇರ್ಬೇಕು. ಅವರು ರುದ್ರನಾರಾಯಣ ಅವರು ಕೆಲ್ಸಕ್ಕೆ ಹೋಗಿರ್ತಾರೆ ಬೆಳಗ್ಗೆ ಮಧ್ಯಾಹ್ನ ಟೈಮು. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಪೊಲೀಸ್ನವ್ರನ್ನೇ ಮಾತಾಡಿಸಿ ಪರಿಚಯ ಮಾಡ್ಕೊಂಡು ಕಲಾಯಿ ಪಂಜ ಆಟ ಆಡೋಣ ಅಂತ ಕೇಳ್ತಾರೆ. ಕೊನೆಗೆ ಇಬ್ರು ಸೇರ್ಕೊಂಡು ಗಂಟುಗಟ್ಲೆ ಆಟ ಆಡ್ತಾರೆ. ಬೇರೆ ಬೇರೆ ವಿಷಯಸ್ ಬಗ್ಗೆ ಚರ್ಚೆಗಳು ಮಾಡ್ತಾರೆ, ಹೋರಾಟದ ಬಗ್ಗೆ ಎಲ್ಲ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸು ಆಜಾದ್ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಒಬ್ಬ ಆಜಾದ್ ಅಂತ ಇದ್ದಾನೆ, ಅವನು ರಾಕ್ಷಸ, ಅವನಿಗೆ ಮಾಟ ಮಂತ್ರ ಎಲ್ಲ ಗೊತ್ತು. ಈಗ ಕಾಣಿಸ್ಕೊಂಡ ನನ್ ಕ್ಷಣದಲ್ಲಿ ಕಾಣಿಸೋದೇ ಇಲ್ಲ. ಅವನು ಹಿಡಿಯೋದಿಕ್ಕೆ ಅರಸಾಹಸ ಮಾಡ್ತಾ ಇದೀವಿ. ನಿಮ್ಗೇನಾದ್ರೂ ಅವ್ರು ಕಾಣಿಸ್ಕೊಂಡ್ರೆ ನಮ್ಗೆ ಒಂದ್ ಸ್ವಲ್ಪ ಸುಳಿ ಕೊಡಿ ಅಂತಂದು ಹೇಳ್ಬಿಟ್ಟು ಹೋದ್ರು ಅಂತಂದೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಇನ್ನೊಂದು ಇನ್ಸಿಡೆಂಟ್. ಇನ್ನೊಂದು ಘಟನೆ ಇಲ್ಲಿ ರಾಜ್ಗುರು ಒಂದ್ಸತಿ
ಚಪಾತಿ ಮಾಡ್ತಿರ್ಬೇಕಾದ್ರೆ ಚಪಾತಿ ತಿರುವಾಕೋ ಅದು ಸೌಟನ್ನ ಬೆಂಕಿಲಿ ಕಾಸ್ಬಿಟ್ಟು ಎದೆ ಮೇಲೆ ಇಟ್ಕೊಡ್ತಾ ಇರ್ತಾರೆ. ಇದನ್ನ ಗಮನಿಸಿದಂತ ಆಜಾದ್ ಯಾಕೆ ಹೀಗ್ ಮಾಡ್ತಿದೀಯ ಅಂತ ಕೇಳಿದ್ರೆ, ಅವ್ರು ಇಲ್ಲ ನಾನು ಆ ಬ್ರಿಟಿಷ್‌ನರು ಸಿಕ್ಕಾಕೊಂಡ್ರೆ ಅಕಸ್ಮಾತ್ ಬ್ರಿಟಿಷ್‌ನರು ಸಿಕ್ಕಾಕೊಂಡ್ರೆ ಅವ್ರು ಎಷ್ಟು ಚಿತ್ರಹಿಂಸೆ ಕೊಡ್ತಾರೆ. ಅದನ್ನೆಲ್ಲ ತಡ್ಕೊಳಕ್ ನನಗ್ ಸಾಧ್ಯತೆಗಳಿದೆಯಾ ಅಂತಂದೇಳಿ ನಾನು ಟೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತಂದೇಳಿ ಹೇಳ್ತಾರೆ ಆಜಾದ್ ರಾಜ್‌ಗುರು. ಅವಾಗ ರಾಜ್‌ಗುರು ಹತ್ರ ಒಂದು ಗನ್ ಇರುತ್ತೆ. ಅದನ್ನ ಚಂದ್ರಶೇಖರ್ ಆಜಾದ್ ಕಿತ್ಕೋತಾರೆ. ಕಿತ್ಕೊಂಡ್ಬಿಟ್ಟು ನೀನು ಒಂದ್ ದಿವಸ ಗುಂಡೇಟಿಂದ ಶೂಟ್ ಮಾಡೋದ್ ತಡ್ಕೊಳಕ್ ಆಗುತ್ತಾ ಅಂತಂದೇಳಿ ನೀನೇ ಟೆಸ್ಟ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿಯಾ? ಕೊಡಿ ಇಲ್ಲಿ ನೀನು ಬಂದೂಕನ್ನ ಅಂತಂದೇಳಿ ಕಿತ್ಕೊಂಡು ಆಮೇಲೆ ಕುಂಡ್ರಿಸಿ ಅವ್ರಿಗೆ ಡೀಟೇಲ್ಸ್ ಎಲ್ಲ ಹೇಳಿ ಬುದ್ಧಿ ಹೇಳಿ ಆಮೇಲೆ ಮತ್ತೆ ಗನ್ನನ್ನ ವಾಪಸ್ ಕೊಡ್ತಾರೆ. ಇದು ಇನ್ನೊಂದು ಇನ್ಸಿಡೆಂಟ್. ಮತ್ತೊಂದು ಘಟನೆ ಅಂದ್ರೆ ಭಗತ್ ಸಿಂಗು, ಸುಖ್ದೇವು, ಬಟುಕೇಶ್ವರ್ ದತ್ತು ಮೊದಲನೇ ಮಹಡಿಯಿಂದ ಯಾರ್ ಕೆಳಗಡೆ ಜಿಗಿತಾರೆ ಅನ್ನೋದು ಚಾಲೆಂಜ್. ಯಾರಿಗ್ ಧೈರ್ಯ ಜಾಸ್ತಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಭಗತ್ ಸಿಂಗು, ಸುಖ್ದೇವು ಜಿಗಿತಾರೆ. ಬಟುಕೇಶ್ವರ್ ದತ್ಗೆ ಭಯ ಇರುತ್ತೆ. ಇವರು ಹುರುಪ್ ತುಂಬಿ ಅಲ್ಲಿಂದ ಜಿಗೆ ತರ ಮಾಡ್ತಾರೆ. ಆ ಜಿಗಿದಾಗ ಬಟುಕೇಶ್ವರ್ ದತ್ಗೆ ಕೈ ಮುರಿಯುತ್ತೆ. ಅವಾಗ ಚಂದ್ರಶೇಖರ್ ಆಜಾದ್ ಅದು ಗೊತ್ತಾಗಿ ಭಗತ್ ಸಿಂಗ್ಗೆ ಮತ್ತೆ ಸುಖ್ದೇವ್ಗೆಲ್ಲ ಕ್ಲಾಸ್ ತಗೊಂಡು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹಿಂಗ್ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಬಟುಕೇಶ್ವರ್ ದತ್ತನ್ನ ಕುಂಡ್ರಿಸ್ಕೊಂಡು ಹೇಳ್ತಾರೆ, ಒಬ್ಬ ಕ್ರಾಂತಿಕಾರಿ ಶತ್ರುವಿನ ಗುಂಡೇಟಿನಿಂದ ಸಾಯ್ಬೇಕೆ ಹೊರತು ಇಂತಹ ಅನಾವಶ್ಯಕ ಕಾರಣಗಳಿಂದ ಸಾಯ್ಬಾರ್ದು ಅಂತಂದೇಳಿ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ. ಅದು ಮುಂದುವರೆದು ಈ ತರ ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ ಅಶ್ಫಾಕುಲ್ಲಾ ಖಾನ್ ಯಾವಾಗ ಕಾಕೋರ್ ಇನ್ಸಿಡೆಂಟ್ ಆದ ನಂತರ ಪೊಲೀಸ್ನರ್ ಕೈ ಸಿಕ್ಕಾಕೊಂಡು ಅವ್ರಿಗೆ ಗಲ್ಲಾಗತ್ತೆ. ಆದ ನಂತರ ಅವರ ಪಾರ್ಥಿವ ಶರೀರನ, ಅವರ ಹೆಣನ ಒಂದು ಟ್ರೈನ್ ಅಲ್ಲಿ ಅವ್ರ ಅಣ್ಣ ಸಾಗಿಸ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಸೂಟು ಬೂಟು ಹಾಕೊಂಡಿರೋಂತ ಒಬ್ಬ ವ್ಯಕ್ತಿ ಬರ್ತಾರೆ. ಬಂದ್ಬಿಟ್ಟು ಪರ್ಮಿಷನ್ ಕೇಳ್ತಾರೆ, ನಾನು ಒಂದ್ಸತಿ ಮುಖ ನೋಡ್ಬಹುದಾ ಅಂತ. ಆಯ್ತು ಅಂತಂದೇಳಿ ಅಶ್ಫಾಕುಲ್ಲಾ ಖಾನ್ ಅವರ ಅಣ್ಣನ ಹೆಸರು ಸಿಯಾಸತ್ ಉಲ್ಲಾ ಖಾನ್ ಅಂತೇಳಿ. ಅವ್ರ ಅಣ್ಣ ತುಂಬಾ ದುಃಖದಲ್ಲಿ ಪಾರ್ಥಿವ ಶರೀರನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಪರ್ಮಿಷನ್ ತಗೊಂಡು ಬಟ್ಟೆನ ಸರಿಸ್ಬಿಟ್ಟು ಹೆಣನ ನೋಡ್ತಾ ಕಣ್ಣೀರಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆ ತಕ್ಷಣಕ್ಕೆ ಆಜಾದ್ ಅವರು ಸಿಯಾಸತ್ ಉಲ್ಲಾ ಖಾನ್ ಅವರು ಕೇಳ್ತಾರೆ, ಯಾರು ನೀವು ಅಂತ. ಇಲ್ಲ ಬಂದು ಹೇಳ್ತೀನಿ ರೀ, ಒಂದು ಮೇಣದ ಬತ್ತಿ ತಗೊಂಬರ್ತೀನಿ, ಬಂದ್ಬಿಟ್ಟು ನಾನು ವಿವರವಾಗಿ ಹೇಳ್ತೀನಿ ಅಂತಂದು ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿ ಅವರು ಮತ್ತೆ ಬರೋದಿಲ್ಲ. ಅದಕ್ ಮುಂಚೆ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಅವಾಗ ಅವ್ರಿಗೆ ತಕ್ಷಣನೇ ಆಜಾದ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಹೋದ ತಕ್ಷಣನೇ. ಯಾಕಂದ್ರೆ ಅದಕ್ಕೆ ಮುಂಚೆನೇ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಕಾಕೋರ್ ಇನ್ಸಿಡೆಂಟ್ ಅಲ್ಲಿ ಸಿಕ್ಕಾಕೊಂಡಿರೋರ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ಅಲ್ಲಿ ಲಾಯರ್ಗೆ ಮತ್ತೊಂದಕ್ಕೆಲ್ಲ ದುಡ್ಡಿನ ಅವಶ್ಯಕತೆ ಬಿದ್ದಿರುತ್ತೆ. ಅದಕ್ಕೆ ಅಶ್ಫಾಕುಲ್ಲಾ ಖಾನ್ ಅಣ್ಣಂಗೆ ದುಡ್ಡನ್ನ ಕೊಡೋದಿಕ್ಕೆ ಅಂತಂದೇಳಿ ಅಶ್ಫಾಕುಲ್ಲಾ ಖಾನ್ ಆಜಾದ್ ಮುಖಾಂತರ ದುಡ್ಡು ಕೊಟ್ಟು ಕಳ್ಸಿರ್ತಾರೆ ಮನೆಗೆ. ಆಜಾದ್ ಅವಾಗ ಅವ್ರ ಮನೆಗೆ ತಗೊಂಡೋಗಿ ದುಡ್ಡನ್ನ ಕೊಡೋದಿಕ್ಕೆ ಅಂತಂದೇಳಿ ಮಾತಾಡ್ಸಿ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಟಾಗ ಅವಾಗ್ಲೂ ಅಷ್ಟೇನೆ, ಯಾರು ನೀವು ಅಂತ ಕೇಳಿದಾಗ ತುಂಬಾ ದಣ್ ಬಿಟ್ಟಿದೀನಿ, ಸುಸ್ತಾಯ್ತು, ಸ್ವಲ್ಪ ನೀರ್ ಕೊಡಿ, ಬೀಡಿ ಸೇದಿ ತುಂಬಾ ದಿನಗಳಾಯ್ತು, ಬೆಂಕಿ ಪಟ್ಟಣ ತಂದು ಕೊಡಿ ಅಂತಂದೇಳಿ ಕೇಳ್ತಾರೆ. ಅವ್ರು ಒಳಗಡೆ ಬರೋದ್ರೊಳಗಡೆ ಅವ್ರು ಅಲ್ಲಿರೋದಿಲ್ಲ. ಹೀಗೆ ಆಮೇಲೆ ಅಶ್ಫಾಕುಲ್ಲಾ ಖಾನ್ ಮುಖಾಂತರ ಗೊತ್ತಾಗತ್ತೆ ಅವ್ರು ಆಜಾದ್ ಅಂತ. ಹಾಗಾಗಿ ಇಲ್ಲಿ ಟ್ರೈನ್ ಅಲ್ಲೂ ಕೂಡ ಅದ್ ಇನ್ಸಿಡೆಂಟ್ ನೆನ್ಪು ಮಾಡ್ಕೊಳ್ತಾರೆ. ಬಂದು ನೋಡಿ ತುಂಬಾ ತುಂಬಾ ನೀರ್ ತುಂಬಿಕೊಂಡು ಮೇಣದ ಬತ್ತಿ ತತ್ತಿನಂತ ಹೊರಟೋದ ತಕ್ಷಣನೇ ಅವ್ರಿಗೆ ಫ್ಲಾಶ್ ಆಗತ್ತೆ, ಆಜಾದೇ ಇರ್ಬೇಕು ಇವ್ರು ಅಂತಂದೇಳಿ. ಇದೊಂದು ತುಂಬಾ ಮನಸ್ಸು ಕಲ್ಕುವಂತ ಘಟನೆ. ಅಷ್ಟೇ ಅಲ್ಲದೆ ನಾನು ಆಗ್ಲೇ ಹೇಳ್ದೆ, ಅವರು ಎಲ್ಲೆಲ್ಲಿ ಬದುಕಿರ್ತಾರೆ ಅಲ್ಲೆಲ್ಲ ಕೂಡ ಜನಗಳನ್ನ ಯಾವ ರೀತಿ ಗೆದ್ಕೊಂಡಿದ್ರು, ಯಾವ ರೀತಿ ಜನಗಳ ಮನಸ್ಸಲ್ಲಿ ಬೀಳ್ಬಿಡ್ತಿದ್ರು ಅನ್ನೋದಕ್ಕೆ ಇನ್ನೊಂದೇ 2 ಇನ್ಸಿಡೆಂಟ್ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಒಂದ್ ಕಡೆ ಪೊಲೀಸ್ನರು ಒಂದ್ಸತಿ ಅನುಮಾನ ಬಂದು ಇವ್ರನ್ನ ಓಡಿಸ್ಕೊಂಡು ಹೋಗ್ತಾರೆ. ಓಡ್ತಾ ಹೋದ್ರೆ ಅಲ್ಲಿ ಯಾರೋ ಒಬ್ಬ ಸೌದೆ ಹೊಡಕಿರ್ತಾನೆ ಬನಿಯನಲ್ಲಿ ನಿಂತ್ಕೊಂಡು ಪಟ್ಟ ಚಡ್ಡಿ ಇಟ್ಕೊಂಡು. ಅಲ್ಲಿ ಹೋದ ತಕ್ಷಣ ಇವ್ರ ಕಣ್ ಸನ್ನೆ ಮಾಡಿದ ತಕ್ಷಣನೇ ಅವ್ರು ಕೊಡ್ಲಿ ಇವ್ರ ಕೈ ಕೊಟ್ಬಿಟ್ಟು ಒಳಗಡೆ ಹೋಗ್ಬಿಡ್ತಾರೆ. ಇವ್ರು ಮೇಲೆ ಶರ್ಟ್ ಎಲ್ಲ ತೆಗ್ದಾಕ್ಬಿಟ್ಟು ಬರಿ ಬನಿಯನಲ್ಲಿ ಸೌದೆ ಹೊಡಿಯಕ್ ಶುರು ಮಾಡ್ತಾರೆ. ಪೊಲೀಸ್ನವ್ರು ಅಲಾಸಿ ಹೋದ್ರು ಕೂಡ ಗುರ್ಸಲ್ಲ. ಅದೇ ತರ ಇನ್ನೊಂದು ಇನ್ಸಿಡೆಂಟ್ ಕೂಡ ಈ ತರ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಗಂಡ ಹೆಂಡತಿ ಮಗುನ ತೊಡೆ ಮೇಲೆ ಹಾಕೊಂಡು ಮಗುಗೆ ಅವಳು ತಾಯಿ ಹಾಲು ಉಣಿಸ್ತಾ ಇರ್ತಾಳೆ. ಅಂತ ಸಂದರ್ಭದಲ್ಲೂ ಕೂಡ ಚಂದ್ರಶೇಖರ್ ಆಜಾದ್ ಪೊಲೀಸ್ನವ್ರು ಅಟ್ಟಿಸ್ಕೊಂಡ್ ಬಂದಾಗ ಅವ್ರು ಅಲ್ಲಿ ಹೋಗಿ ಸ್ವಲ್ಪ ಕಣ್ಸನ್ನೆ ಮಾಡಿದ ತಕ್ಷಣ ಗಂಡ ಮನೆ ಒಳಗಡೆ ಹೋದ್ರೆ ಇವ್ರು ಇಬ್ರು ಗಂಡ ಹೆಂಡತಿ ಅನ್ನೋ ತರ ಅಕ್ಕಪಕ್ಕ ಕೂತ್ಕೋತಾರೆ.
ಪೊಲೀಸ್ನವರು ಅದನ್ನ ಗುರುತಿಸ್ತಾ ಅಲ್ಲಿಂದ ಮತ್ತೆ ಅಲ್ಲಿ ನೋಡ್ಕೊಂಡೇನೆ ಹೋಗ್ತಾರೆ. ಈ ತರ ಇತಿಹಾಸಕಾರರು ಹೇಳೋದು ಅವ್ರು ಬದುಕಿದ್ದಾಗ್ಲೇ ದಂತಕಥೆ ಆಗಿದ್ರು ಅಂತ. ಅಂದ್ರೆ ಎಲ್ಲೆಲ್ಲಿ ಅವ್ರು ಕನಿಷ್ಠ ನಾನು ಓದ್ಕೊಂಡಿರೋ ವಿಷಯದಲ್ಲೇನೆ ಸುಮಾರು ಒಂದು 5-6 ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ, ಬದುಕಿದ್ದಾರೆ. ಅಲ್ಲಿ ಏನ್ ಹರಿಶಂಕರ್ ಹೆಸರು ಅಲ್ಲಿ ಬದುಕಿದ ಜಾಗದಲ್ಲಿ ಹರಿಶಂಕರ್ ಅಷ್ಟೇ, ಆಜಾದ್ ಅಂತ ಅಲ್ಲಿನ ಜನಗಳಿಗೆ ಗೊತ್ತಿಲ್ಲ. ಬಾಲರಾಜ್ ಅನ್ನೋ ಹೆಸರಲ್ಲಿ ಬದುಕಿದ್ದಾರೆ. ಬಾಲರಾಜ್ ಎಲ್ಲಿ ಆ ಹೆಸರಲ್ಲಿ ಬದುಕಿದ್ರೆ ಅವ್ರಿಗೆ ಬಾಲರಾಜ್ ಮಾತ್ರ ಗೊತ್ತು, ಅವರೇ ಆಜಾದ್ ಅಂತ ಗೊತ್ತಿಲ್ಲ. ಸ್ವಾಮೀಜಿ ಹೆಸರಲ್ಲಿ ಬದುಕಿದ್ದಾರೆ. ಈ ತರ ಬೇರೆ ಬೇರೆ ನಾನಾ ವೇಷಗಳಲ್ಲಿ ಬದುಕಿದ್ದಾಗ್ಲೇ ದಂತಕಥೆ. ಎಲ್ಲಾ ಕಡೆ ಕೂಡ ಅವರು ಆಜಾದ್ ಬಗ್ಗೆ ಮಾತಾಡ್ತಾರೆ, ಆದ್ರೆ ಆಜಾದ್ ಇವ್ರೇ ಅಂತ ಅವ್ರ ಜನಗಳಿಗೆ ಗೊತ್ತಿಲ್ಲ. ಆದ್ರೆ ಎಲ್ಲೆಲ್ಲಿ ಅವ್ರಿಗೆ ಬದುಕಿರ್ತಾರೆ ಅಲ್ಲಲ್ಲಿ ಜನಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಜನಗಳನ್ನ ಗೆದ್ಕೊಂಡಿರ್ತಾರೆ. ಈ ತರ ಬದುಕು ಅವ್ರದಿತ್ತು. HSR ಚೀಫ್ ಕಮಾಂಡರ್ ಯಾರಾಗ್ಬೇಕು ಅನ್ನೋ ಕಾರಣಕ್ಕೆ ಇವ್ರನ್ನ ಯಾಕೆ ಮುನ್ನೆಲೆಗೆ ತಂದ್ರು ಅನ್ನೋದಕ್ಕೆ ಇದು ಒಂದು ಅವರು ಜನಗಳನ್ನ ಪ್ರೀತಿಸ್ತಿದ್ದು, ಜನಗಳನ್ನ ಸಂಘಟಿಸ್ತಿದ್ದದ್ದು, ಕಾಮ್ರೇಡ್ಸ್ ನ ತುಂಬಾ ಅತಿಯಾಗಿ ಪ್ರೀತಿಸ್ತಿದ್ದು, ಇವೆಲ್ಲ ಕಾರಣಕ್ಕೆ ಅವರು ಚೀಫ್ ಕಮಾಂಡರ್ ಆಗಿ ಅವರು ಎಲ್ಲರೂ ಸೇರ್ಕೊಂಡು ಕಲೆಕ್ಟಿವ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ತಾಯಿಗೆ ಕಣ್ಣಿನ ಆಪರೇಷನ್ ಆಗ್ಬೇಕು, ಕಣ್ಣು ಇನ್ಫೆಕ್ಷನ್ ಆಗ್ಬಿಟ್ಟಿದಾಗಿದೆ, ಸಂಘಟನೆಗಂತ ಹಣ ಸಂಗ್ರಹಿಸಿ ದುಡ್ಡನ್ನ ಕೊಡ್ಬೇಕು ಅಂತಂದೇಳಿ ಸಂಘಟನೆ ಒಳಗಡೆ ಕೆಲವು ಕಾಮ್ರೇಡ್ಸ್ ಗಳು ಸಜೆಸ್ಟ್ ಮಾಡಿದಾಗ, ಇದು ಜನಗಳ ದುಡ್ಡು, ಜನ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಅಂತ ಕೊಟ್ಟಿದ್ದಾರೆ, ಇದನ್ನ ಈಗ ಈ ಉದ್ದೇಶಕ್ಕೆ ನನ್ನ ತಾಯಿಯನ್ನ ಸೆಂಟಿಮೆಂಟ್ ಒಳಗಾಗಿ ನಾನು ಕೊಡೋದು ಸರಿ ಹೋಗೋದಿಲ್ಲ, ಅದು ಕ್ರಾಂತಿಕಾರಿ ಚಟುವಟಿಕೆಗೆ ಬಳಸ್ಕೋಬೇಕು. ದೇಶದಾದ್ಯಂತ ಈ ತರ ಸಹಸ್ರಾರು ತಾಯಂದಿರು ನರಳ್ತಾ ಇದಾರೆ. ಆ ತಾಯಂದಿರ ಬಿಡುಗಡೆಗೋಸ್ಕರ ಕೊಟ್ಟಿರೋದು. ನನ್ನ ತಾಯಿ ಸಾವು ದೇಶಕ್ಕೆ ಅಷ್ಟು ದೊಡ್ಡ ನಷ್ಟ ಏನು ಆಗೋದಿಲ್ಲ, ಆದ್ರೆ ಈ ಸಂಘಟನೆ ಬೆಳೆಯೋದ್ರಿಂದ ದೇಶಕ್ಕೆ ಲಾಭ ಇದೆ, ಸಂಘಟನೆಗೆ ಬಳಸ್ಕೋಬೇಕು ಅಂತಂದೇಳಿ ಹೇಳ್ತಾರೆ. ಅದನ್ನ ಸ್ವಲ್ಪ ಗ್ರಹಿಸ್ಕೋಬೇಕಂದ್ರೆ ಸ್ವಲ್ಪ ಹೈಯರ್ ಸ್ಟ್ಯಾಂಡರ್ಡ್ ಬೇಕಾಗತ್ತೆ. ಅಷ್ಟು ಮಟ್ಟಕ್ಕೆ ಡೀಪ್ ಆಗಿ ಅವರು ಸಂಘಟನೆ ಬೆಳೆಸೋದಿಕ್ಕೆ, ನಮ್ಮ ದೇಶದಲ್ಲಿ ಕ್ರಾಂತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಇದ್ದಿದ್ದು. ನಮ್ಗೆ ಇಮೇಜಿನ್ ಮಾಡ್ಕೊಳಕಲ್ಲ, ಅಷ್ಟೊಂದು ವಿಷಯಗಳು ಸಿಗ್ತಾ ಇದೆ ಇವ್ರು ಸುತ್ತುವರ್ದಂತೆ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 3 ಲೈನಲ್ಲಿ ಮುಗಿಸ್ಬಿಡ್ತಾರೆ ಕ್ರಾಂತಿಕಾರಿಗಳು ಯಾರ್ಯಾರು ಅಂತ ಹೇಳಿ, ಹೆಸರು ಬಂದೋಗ್ಬಿಡುತ್ತೆ ಅಷ್ಟೇ. ಅವರ ಕಾಂಟ್ರಿಬ್ಯೂಷನ್, ಅವ್ರ ಸ್ಟ್ರಗಲ್, ಅವರ ಸಿದ್ಧಾಂತ ಇದ್ಯಾವುದು ಕೂಡ ನಮ್ಗೆ ಸಿಕ್ಕಿಲ್ಲ. ಹಾಗಾಗಿ ತುಂಬಾ ಇದರಲ್ಲಿ ಕಲಿಯೋದಿದೆ. ಸಂಘಟನೆಗಳು ಪದೇ ಸಂಪೂರ್ಣ ನಾಶ ಮಾಡಿದಾಗಲೂ ಕೂಡ ಬಿಲ್ಟ್ ಮಾಡೋದ್ರಿಂದ ಇಟ್ಕೊಂಡು ಅಲ್ಲಿ ಸಂಗಾತಿಗಳನ್ನ ಪ್ರೀತಿಸೋದು, ಅವರ ಸಣ್ಣ ಪುಟ್ಟ ನೋವುಗಳು ಕೂಡ ಆಗೋದು, ಈ ತರದ್ದೆಲ್ಲ ಎಷ್ಟೊಂದು ವಿಷಯಗಳು ನಮಗೆ ತುಂಬಾ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಆಮೇಲೆ ಬಾಂಬಿನ ತತ್ವಶಾಸ್ತ್ರದಲ್ಲಿ ಕೂಡ ತುಂಬಾ ಡೀಪ್ ಆಗಿದೆ, ಅದು ಡೀಟೇಲ್ಸ್ ಸಿಗುತ್ತೆ, ಅದನ್ನ ಓದ್ಕೋಬೇಕು ಅಂತ ನಮ್ಮ ಕಾಮರ್ಸ್ ಎಲ್ರು. ನಾವ್ ಯಾಕೆ ಈ ಸಿದ್ಧಾಂತನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಪ್ರಪಂಚದಲ್ಲಿ ಯಾರೂ ಪ್ರೀತಿಸಕ್ಕಾಗ್ದಷ್ಟು ಆಳವಾಗಿ ಜನಗಳನ್ನ ಪ್ರೀತಿಸ್ತೀವಿ ನಾವು. ಆ ಜನಗಳು ಬೀದಿಯಲ್ಲಿ ಹೆಣವಾಗ್ತಿರೋದನ್ನ ನೋಡಕ್ಕಾಗ್ದೆ ಅವಳನ್ನ ಕಾಪಾಡ್ಕೊಳಕೋಸ್ಕರ ನಾವು ಈ ಗನ್ ಹಿಡ್ದಿದ್ವಿ ಕೈಯಲ್ಲಿ, ಅದು ತಪ್ಪ ಅಂತ ಹೇಳಿ ಆತ್ಮರಕ್ಷಣೆಗೋಸ್ಕರ ನಾವು ಹಿಂಸೆ ಮಾಡಿದ್ರೆ ಅದು ಹಿಂಸೆ ಆಗೋದಿಲ್ಲ. ಈ ತರದ್ದು ಡಿಟೈಲ್ಸ್ ಚರ್ಚೆ ಆಗಿದೆ. ಬಗ್ಗೆ ಆಳವಾಗಿ ಸ್ಟಡಿ ಮಾಡಿದ್ರೆ ನಮ್ಮ ಇವ್ರು ನಮ್ಗೊಂದು ಎಪ್ಪನು ಭಗತ್ ಸಿಂಗ್, ಆಜಾದ್ ಇದ್ರ ಬಗ್ಗೆ ಈಗ್ಲೂ ಕೂಡ ತುಂಬಾ ಆಕರ್ಷಣೆ ಇದೆ ಜನಗಳ ಮಧ್ಯದಲ್ಲಿ. ಅವರ ಸರಿಯಾದ ವಿಚಾರನ ಜನಗಳ ಮಧ್ಯೆ ತಗೊಂಡೋಗ್ಬೇಕು ಅಂತ ಅನ್ಸುತ್ತೆ. ಇದು ಕೆಲವು ಇಂಟ್ರೆಸ್ಟಿಂಗ್ ಕೆಲವು ಘಟನೆಗಳನ್ನ ಹೇಳಿ ನಾನು ಇಲ್ಲಿಗೆ ಮುಗಿಸ್ತೀನಿ ಕಾಮ್ರೇಡ್ಸ್. ಇನ್ನ ಅವರು ಸಂಘಟನಾತ್ಮಕವಾಗಿ ಬೆಳೆದಿರೋದು, ಅವ್ರ ವಿಚಾರಗಳಲ್ಲಿ ಹೆಚ್ಚೆಚ್ಚು ಪ್ರಬುದ್ಧರಾಗಿದ್ದು, ಆಮೇಲೆ ಅವರ ವಿಚಾರಗಳು ಇವತ್ತಿಗೆ ಯಾಕೆ ರಿಲೆವೆಂಟು, ಏನೇನ್ ವಿಷಯಗಳನ್ನ ನಾವು ಅಲ್ಲಿ ಗಮನಿಸ್ಬೇಕು ಅನ್ನೋದನ್ನ ವಿನಯ್ ಸಾರಥಿ ಹೇಳ್ತಾರೆ. ಧನ್ಯವಾದಗಳು ಕೆ ಜಯಣ್ಣ ಅವರಿಗೆ. ಇಷ್ಟೊತ್ತು ಚಂದ್ರಶೇಖರ್ ಆಜಾದ್ ಅವರ ಜೀವನದ ಹಲವಾರು ಘಟನೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಆಕ್ಚುಲಿ ಸ್ನೇಹಿತರೆ, ಅವರು ಕೂಡ ನಮ್ಮ ರಾಜ್ಯ ಖಜಾಂಚಿಗಳು ಜೊತೆ 10 ವರ್ಷಗಳಿಂದ ಯುವಜನ ಚಳವಳಿಗಳನ್ನ ಸಂಘಟಿಸ್ತಾ ಬಂದಿದ್ದಾರೆ. ಸೊ ಬೆಂಗಳೂರು ಭಾಗದಲ್ಲೂ ಹಲವಾರು ಚಳವಳಿಗಳನ್ನ ಕಟ್ಟಿರ್ತಕ್ಕಂಥವ್ರು. ಸೊ ಅವ್ರಿಗೆ ಮತ್ತೊಮ್ಮೆ AIDY ರಾಜ್ಯ ಸಮಿತಿ ಪರವಾಗಿ ಧನ್ಯವಾದಗಳು.